ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಬೊಂಬಾಟಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಬನ್ನಿ ನಾವಿವತ್ತು ಹೇಗೆ ಏನೇನು ಮಾಡಿದ್ವಿ ಅಂತ ಹೇಳಿ ಡೀಟೇಲಾಗಿ ತೋರಿಸ್ಕೊಬರ್ತೀನಿ. ಬೆಳಗ್ಗೆನೇ ನಮ್ಮ ಹಸ್ಬೆಂಡ್ನ ಡ್ಯೂಟಿ ಕಳಿಸ್ಬಿಟ್ಟು ನಾನು ನನ್ನ ಮಗ ಅಥರ್ವ ಇಬ್ಬರೇ ಇರೋದ್ರಿಂದ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ಉಪ್ಪಿಟ್ಟು ಹುರಿತಾ ಇದ್ವಿ. ನಮ್ಮ ಅಥರ್ವ ಅವಾಗಷ್ಟೇ ಎದ್ದುಬಿಟ್ಟು ಚಿನ್ನಾಟ ಆಡ್ತಾ ಇದ್ದಾನೆ. ಆ ರೂಮಿಂದ ಈ ರೂಮಿಗೆ, ಈ ರೂಮಿಂದ ಆ ರೂಮಿಗೆ ಒಳ್ಳೆ ಬೆಕ್ಕಿನ ಥರ ಓಡೋಗಿ ಹೊಕ್ಕೊಂಡು ಆಟ ಆಡ್ತಾ ಇದ್ದಾನೆ. ಅಷ್ಟರೊಳಗೆ ನಾನು ಹೇಳೋದ್ರಲ್ಲೇ ಉಪ್ಪಿಟ್ಟು ರೆಡಿ ಮಾಡೋಣ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲ ಕಟ್ ಮಾಡಿ ಮುಗಿಸಿದ್ದೆ. ಇನ್ನೇನು ರವೆ ಎಲ್ಲ ಹುರಿದು ನೀರಿಗೆ ಹಾಕಬೇಕಾಗಿತ್ತು. ಅಷ್ಟೊತ್ತಿಗೆ ಎದ್ದ. ಸರಿ ಅಂತ ಹೇಳಿಬಿಟ್ಟು ಇಬ್ಬರು ತಿಂಡಿ ತಿಂದು ಸ್ವಲ್ಪ ಹೊತ್ತಿಗೆ ನನಗೆ ಜ್ಯೂಸ್ ಬೇಕು ಮಮ್ಮಿ ಅಂತ ಹೇಳಿ ಅವನೇ ಒಂದು ಕಿತ್ತಳೆ ಹಣ್ಣನ್ನ ಹಾಕಿಬಿಟ್ಟು ಅವನೇ ಜ್ಯೂಸನ್ನ ಮಾಡಿದ್ದಾನೆ. ಒಂದೇ ಕಿತ್ತಳೆ ಹಣ್ಣು ಹಾಕಿರೋದ್ರಿಂದ ಮತ್ತೆ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡಿರಲಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಜ್ಯೂಸ್ ಬಂತು. ಅವನೇನು ಮಾಡಿದ್ದಾನೆ ಅಂದರೆ ಫ್ರೂಟ್ಸಲ್ಲಿರೋ ಬೀಜಗಳನ್ನ ಸಿಪ್ಪೆಗಳನ್ನ ಸರಿಯಾಗಿ ತೆಗ್ದಿಲ್ಲ, ಅವನ ಆರುಗಳನ್ನ. ಹಾಗಾಗಿ ಸ್ವಲ್ಪ ಕಹಿ ಬಂದಿತ್ತು. ಆದ್ರೂ ಅವನೇ ಮಾಡಿರೋದ್ರಿಂದ ಸುಮ್ಮನೆ ಡ್ರಾಮಕ್ಕೆ ಸೂಪರಾಗಿದೆ ಅಂತ ಹೇಳಿ ಡ್ರಾಮಾ ಮಾಡ್ತಾಯಿದ್ದೀನಿ. ಹಾಗೆ ಮಧ್ಯಾಹ್ನನೂ ಹಾಗೆ ಟೈಮ್ ಪಾಸ್ ಮಾಡಿ ಮಲ್ಕೊಂಡು ಎದ್ವಿ. ನಮ್ಮ ಹಸ್ಬೆಂಡ್ ಅವ್ರು ಬರೋ ಟೈಮ್ ಆಯಿತು. ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದರು. ಏನು ಮಾಡ್ತಾಯಿದ್ದೀರಾ ಸರು? ಚಿನ್ನ ಥ್ಯಾಂಕ್ಸ್ ಹೇಳಿ ಮತ್ತೆ ಡ್ಯಾಡಿಗೆ. ಪಿಗ್ಗಿ ಬಾಕ್ಸ್ ಹಾಕಂತೀಯಾ? ಒಬ್ಬ ಅಲ್ಲೆಲ್ಲ ಏನಕ್ಕಪ್ಪ, ನನಗೆ ಏನಾದರೂ ತಗೋಬೋದಾ? ಥ್ಯಾಂಕ್ ಯು ಚಿನ್ನ. ನಂಗೆ 500, ನಿನ್ಗಿಂತ 10 ಜಾಸ್ತಿ. ಓಕೆನಾ? ಬನ್ನಿ, ನೀನು ಪಿಗ್ಗಿ ಬಾಕ್ಸ್ ಬೇಯಿಸ್ಕೊನು. ನಮ್ಮ ಅಥರ್ವ ಹಾಗೆ ಹೀಗೆ ಏನಾದರೂ ಒಂದು ತಿಂಡಿ ಬೇಕೇ ಬೇಕು, ತಿಂತಾನೆ ಇರ್ತಾನೆ. ಹಾಗೆ ಪಕ್ಕದ ಮನೆಯವರು ಏನೋ ಒಂದು ಬ್ರೆಡ್ಡು ಕೇಕ್ ಥರ ಇರೋ ಬನ್ನಲ್ಲಿ ಮಧ್ಯದಲ್ಲಿ ಕ್ರೀಮ್ ಹಾಕಿರ್ತಾರೆ. ಆ ಥರದೊಂದು ಕೊಟ್ಟಿದ್ದರು, ತಿಂತಾ ಇದ್ದಾನೆ. ಅವನಿಗೆ ಇಷ್ಟ ಆಗಿಲ್ಲ ಅಂದರೆ ಮಾತ್ರ ಬೇರೆಯವ್ರಿಗೆ ಕೊಡ್ತಾನೆ. ಅವನು ತುಂಬ ಇಷ್ಟಪಟ್ಟರೆ ಯಾವ ಕಾರಣಕ್ಕೂ ಅವ್ನು ಕೊಡೋ ಮಗನೇ ಅಲ್ಲ. ಅಷ್ಟೊಂದೇನು ಇಷ್ಟ ಆಗಿಲ್ಲ ಅನಿಸುತ್ತೆ. ಹಾಗಾಗಿ ಅವ್ರ ಅಪ್ಪಂಗೆ ತಿನ್ನಿಸ್ತಾ ಇದ್ದಾನೆ. ತಿನ್ನಿಸ್ಬಿಟ್ಟು ಅವನು ತಿಂದ. ಹಾಗೆ ಮತ್ತು ಅವ್ರ ಮನೇಲಿ ಇನ್ನೊಂದು ಥರ ಬಜ್ಜಿ ಮಾಡಿದ್ರಂತೆ. ಇದು ಬ್ರೆಡ್ಡಲ್ಲಿ ಮಧ್ಯಕ್ಕೆ ಇದಕ್ಕೆ ಆಲೂ ಪರೋಟಕ್ಕೆ ಹಾಕ್ತಾರಲ್ಲ ಸ್ಟಫಿಂಗು, ಅದನ್ನು ಹಾಕಿಬಿಟ್ಟು ಆ ಕಡೆ ಈ ಕಡೆ ಬ್ರೆಡ್ ಪೀಸ್ನ ಇಟ್ಟು ಅದು ಬೋಂಡದ ಹಿಟ್ಟಲ್ಲಿ ಅದ್ದುಬಿಟ್ಟು ಬಿಟ್ಟಿದ್ದಾರೆ. ಸಖತ್ತಾಗಿತ್ತು ಟೇಸ್ಟು. ಅದನ್ನು ಅಥರ್ವಂಗೆ ಕೊಟ್ಟಿದ್ದರು. ಹಾಗೆ ಮಾರ್ಕೆಟಿಗೆ ಹೋಗೋಕ್ಕೆ ಅವರು ರೆಡಿ ಆಗ್ತಾ ಇದ್ದಾರೆ. ತಿಂದು ಮಾರ್ಕೆಟ್ ಇತ್ತು ಇವತ್ತು. ನಮ್ಮ ಮನೆಗೆ ಎಕ್ಸ್ಟ್ರಾ ಐಟಮ್ಸ್ ಅಂತ ಹೇಳಿ ಜಾಸ್ತಿ ಏನೂ ತರಲ್ಲ, ಯಾಕಂದರೆ ನಮ್ಮ ಮನೇಲಿ ಅಡುಗೆ ಮಾಡೋದು ಕಡಿಮೆ. ಅವರು ಹೊರಗಡೆನೇ ಆಗಿಬಿಡ್ತಾರೆ ಡ್ಯೂಟಿಗೆ ಹೋದವರು. ನಾನು ಅಥರ್ವ ಇಬ್ಬರೇ ಇರೋದ್ರಿಂದ ನಾವು ಏನಾದರೂ ಬೆಳಗ್ಗೆ ಮಧ್ಯಾಹ್ನ ಮಾಡ್ಕೊಂಡು ತಿಂದರೆ ಮತ್ತು ನೈಟಿಗೆ ಏನಾದರೂ ಹೊರಗಡೆಯಿಂದನೇ ಸಾಂಬಾರು ತರಿಸ್ಕೊತಾ ಇದ್ವಿ. ನನಗೆ ಅಡುಗೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಏನಾದರೂ ತಗೊಬರ್ತಾರೆ. ಪ್ರೆಗ್ನೆಂಟ್ ಇರೋ ಕಾರಣ ನನಗೆ ಆ ಸ್ಮೆಲ್ಲು ಅಡುಗೆ ಎಲ್ಲ ಆಗ್ತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಹೊರಗಡೆಯಿಂದನೇ ಊಟ ಆಗುತ್ತೆ. ಬನ್ನಿ, ಮಾರ್ಕೆಟಿಗೆ ಹೋಗ್ತಾ ಇದ್ದಾರೆ. ಬಾಯ್ ಮಾಡಿ ಬರೋಣ. ಹೋತವಾ ಡ್ಯಾಡಿನೂ ಬರಬೇಕಾ? ಓಕೆ, ನಾನು ಬರ್ತೀನಿ. ಯಾಕೆ? ಹಾಂ, ಇನ್ನೇನು ವಸ್ತೆ? ನನ್ನ ಮನೇಲೇ ಇರ್ಬೇಕಾ? ಯಾಕೆ? ಓಹೋ, డాడీ ಅಥರ್ವ మాత్రం పోయేసి వస్తారా? నువ్వెందుకు? అదే ನಾನು ಬರ್ತೀನಿ ಅಂದೆ. నేను వస్తానురా. సరే ಬರ್ತೀನಿ ನಾನು. ಸರಿ ನಾನು ಬರಲ್ಲ, ಹೋಗು ಮಾರಯ್ಯ, ಹೋಗು. ನನಗೆ ಬಾಯ್ ಹೇಳ್ತೀಯಾ ಇಲ್ಲ? ಹಾಂ, ಬಾಯ್ ಮಾತ್ರ ಹೇಳ್ತೀಯಾ? ಸರಿ, ಬಾಯ್. ಮಾರ್ಕೆಟ್ ಏನು ತುಂಬ ದೂರ ಇಲ್ಲ, ನಮ್ಮ ಮನೆ ಪಕ್ಕದ ರೋಡಲ್ಲೇ ಇರೋದು ಮಾರ್ಕೆಟು. ಬನ್ನಿ ತೋರಿಸ್ತೀನಿ ಎಲ್ಲಿದೆ ಅಂತ ಹೇಳಿಬಿಟ್ಟು. ಇದು ನಮ್ಮ ಎದುರುಗಡೆ ರೋಡು. ಇನ್ನು ಸ್ಲಿಪ್ಪರ್ ಹಾಕ್ಕೊತ ನಿಂತಿದ್ದಾರೆ ನೋಡಿ ಇವರು. ಹೀಗೆ ಇಳಿದು ಎದುರುಗಡೆ ರೋಡಿಂದ ಹಿಂದ್ಗಡೆ ರೋಡಿಗೆ ಹೋಗಬೇಕು. ನೋಡಿ, ಈ ಕಡೆಯಿಂದ ನೋಡಿದ್ರೆ ಅದೇ ಮಾರ್ಕೆಟ್. ಆ ಕಡೆ ಕಾಣಿಸ್ತಾ ಇದೆ ಅಲ್ವಾ, ಅದೇ ವೀಕ್ಲಿ 1 ಟೈಮ್ ಮಾರ್ಕೆಟು. ಅಲ್ಲಿ
ಆ ಕಡೆ ರೋಡಲ್ಲಿ ಫುಲ್ ಲೈಟಿಂಗ್ಸ್ ಕಾಣಿಸ್ತಾ ಇದೆ ಅಲ್ವಾ, ಆ ಕಡೆ ಲೈನಲ್ಲಿ ಫುಲ್ಲಾಗಿರುತ್ತೆ. ಅಲ್ಲಿಗೆ ಹೋಗ್ಬಿಟ್ಟು ವೆಜಿಟೇಬಲ್ಲು ಏನು ಬೇಕೋ ಅದು ತಗೊಬರಬೇಕು. ನಾವು ವೀಕ್ಲಿ ತುಂಬ ವೆಜಿಟೇಬಲ್ಲು ಅದು ಇದು ತಗೊತಾ ಇದ್ವಿ. ಈಗ ಅಷ್ಟೊಂದು ತಗೊಳಲ್ಲ. ಮೇಯ್ನಾಗಿ ನನಗೆ ಪೂಜೆ ಮಾಡೋಕ್ಕೆ ಹೂವಿಗೋಸ್ಕರನೇ ಹೋಗೋದು ಇವಾಗ. ಹೋಗ್ಬಿಟ್ಟು ತಗೊಬರ್ತಾರೆ ಅಂತ ಹೇಳಿ ನಾನು ಒಳಗಡೆ ಬಂದೆ. ಹಾಗೆ ಇವತ್ತಿನ ಅಡುಗೆ ಅಂತ ಹೇಳಿಬಿಟ್ಟು ನಾನು ಏನು ಮಾಡಿರಲಿಲ್ಲ. ನಾನು ಮ್ಯಾಗಿ ತಿಂತೀನಿ, ನಿಮಗೇನು ಬೇಕು ರೈಸ್ ಮಾಡಲಾ, ಸಾಂಬಾರಿದೆ ಅಂತ ಹೇಳಿದೆ. ಅವರು ಇಲ್ಲ ನನಗೂ ಮ್ಯಾಗಿ ಮಾಡು ಅಂತ ಅಂದರು. ಎಲ್ಲರೂ ಮ್ಯಾಗಿ ಬೇಕು ಅಂದಿದ್ದರಿಂದ 4 ಜನ ಇದ್ದೀವಿ, 4 ಜನಕ್ಕೆ 4 ಪ್ಯಾಕೆಟ್ ಅಲ್ವಾ ಅಂತ ಸ್ವಲ್ಪ ನೀರು ಜಾಸ್ತಿನೇ ಇಟ್ಟೆ. 4 ಜನ ಅಂದರೆ ನಾನು, ನಮ್ಮ ಮನೆಯವರು, ನಮ್ಮ ಮಗ, ಹಾಗೆ ನಮ್ಮ ಮೈದನ ಕೂಡ ಇದ್ದ. ಆದರೆ ನಮ್ಮ ಮೈದನ ಇವತ್ತು ಊಟಕ್ಕೆ ಬರಲ್ಲ ಅಂತ ಹೇಳಿದ್ರು. ಹಾಗಾಗಿ ಒಂದು ಪೀಸ್ ಅಷ್ಟು ಕಡಿಮೆ ಮಾಡಬೇಕಾಯಿತು. ಅಷ್ಟೇ 3 ಜನಕ್ಕೆ ಮಾಡಿದ್ವಿ. ಅದರಲ್ಲೂ ಮಾರ್ಕೆಟಿಂದ ಬರಬೇಕಾದ್ರೆ ಅವರು ಸಮೋಸ ತಂದೇ ತರ್ತಾರೆ. ಸಮೋಸ ತಿಂದಾದ್ಮೇಲೆ ನಾವು ಮ್ಯಾಗಿ ತಿನ್ನಬೇಕು ಅಂದರೆ ಮ್ಯಾಗಿ ಎಲ್ಲ ಕೂಲಾಗಿರುತ್ತೆ. ಕೂಲ್ ಆದಮೇಲೆ ತಿಂದರೆ ಅಷ್ಟೊಂದು ಮಜಾ ಇರಲ್ಲ. ನೀರು ಇರಬೇಕು ಸ್ವಲ್ಪ. ಆಮೇಲೆ ಇಲ್ಲ ಅಂದರೆ ಡ್ರೈ ಆಗುತ್ತೆ. ಡ್ರೈ ಆದ ಒಬ್ಬೊಬ್ಬರಿಗೆ ಒಂದೊಂದು ಥರ ಇಷ್ಟ. ನನಗೆ ಡ್ರೈ ಆಗಿರೋದು ಇಷ್ಟ ಇಲ್ಲ. ನಮ್ಮ ತರುವಂಗೆಲ್ಲ ಡ್ರೈ ಆಗಿರಬೇಕು. ನೂಡಲ್ಸು ಬರಬೇಕಲ್ವ ಫೋರ್ಕಲ್ಲಿ, ಆ ಥರ ಇರಬೇಕು. ನಾನು ಹಾಗೆಲ್ಲ ಸ್ವಲ್ಪ ಬಿಸಿ ರಸ ಇದ್ದಾಗ ತಿನ್ನೋದು. ಹಾಗಾಗಿ ಸ್ವಲ್ಪ ಲೇಟಾಗೆ ಮಾಡೋಣ ಅಂದ್ಕೊಂಡು ಸಣ್ಣದಾಗಿ ಉರಿ ಇಟ್ಟು ಬಂದಿದ್ದೀನಿ. ಬೇಗ ಬರ್ತಾರೆ, ಜಾಸ್ತಿ ಏನು ಐಟಮ್ಸ್ ತಗೊಬರೋದಿಲ್ಲ ಮಾರ್ಕೆಟಿಂದ. ಬಂದಮೇಲೆ ಮ್ಯಾಗಿ ಮಾಡಿಕೊಂಡು ತಿನ್ನೋಣ. ನೋಡಿ ಗಾಯ್ಸ್, ನಾವು ಸ್ವಲ್ಪ ದೊಡ್ಡ ಪ್ಯಾಕೆಟ್ನ ತಗೊಬಂದು ಇಟ್ಕೊಂಡಿದ್ದೀವಿ. ಯಾವಾಗಲಾದರೂ ಒಂದೊಂದು ಸರ್ತಿ ಅಡುಗೆ ಮಾಡೋಕ್ಕಾಗಿಲ್ಲ ಅಂದರೆ ಮ್ಯಾಗಿನೇ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಅದರೊಳಗಡೆ ಈ ಥರ ಪ್ಯಾಕೆಟ್ ಕೊಟ್ಬಿಟ್ಟು ಮಸಾಲೆ ಪೌಡರ್ ಕೂಡ ಕೊಟ್ಟಿರ್ತಾರೆ. ನಾವೀಗ ಮ್ಯಾಗಿ ಮಾಡೋಣ. ಮ್ಯಾಗಿ ಮಾಡೋಕ್ಕೆ ಹಾಗೂ ನೀರಂತೂ ಕಾದಿದೆ. ಅವ್ರು ಬರೋಷ್ಟೊತ್ತಿಗೆ ಮ್ಯಾಗಿ ರೆಡಿ ಮಾಡಿಬಿಡೋಣ. ಮ್ಯಾಗಿಗೆ ನೀರು ಕಾದಿದೆ, ಕುದ್ದಿದೆ, ಆಫ್ ಮಾಡಿದ್ದೆ. ನಾನು ಯಾವುದೇ ಥರ ವೆಜಿಟೇಬಲು ಎಲ್ಲ ಕಟ್ ಮಾಡಿ ಹಾಕಿಲ್ಲ. ಹಾಕಿದ್ರೆ ಹಾಕ್ಬೋದು. ಇವೆಲ್ಲ ವೆಜಿಟೇಬಲು ಕ್ಯಾರೆಟು, ಟೊಮೆಟೊ, ಈರುಳ್ಳಿ ಇವೆಲ್ಲ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಮಾಡಿದ್ರೂ ಚೆನ್ನಾಗಿರುತ್ತೆ. ನಾನು ಹಾಗೆ ಮಾಡ್ತಾಯಿದ್ದೀನಿ, ಸಿಂಪಲ್ಲಾಗಿ ಪ್ಲೈನಾಗಿರಲಿ ಅಂತ. ನಮ್ಮ ಮನೆಗೆ ಒಂದು ಸ್ವಲ್ಪ ರಸ ಮಾಡು, ನೀರು ಇರಲಿ ಅಂತ ಹೇಳಿದರು. ಹಾಗಾಗಿ ಸುಮಾರು ನೀರೇ ಹಾಕಿಬಿಟ್ಟಿದ್ದೀನಿ. ಜಾಸ್ತಿನೇ ಆಗುತ್ತೆ ಏನೋ ಗೊತ್ತಿಲ್ಲ ನೀರು. ನೋಡುವ, 4 ಹಾಕಿ ಮಾಡೋಣ ಅಂತ ಹೇಳಿ ಇಟ್ಟಿದ್ದೆ. ಆದರೆ ನಮ್ಮ ಮನೇಲಿ ಒಬ್ಬರು ಬರಲ್ಲ ಅಂತ ಹೇಳಿದ್ರು ಮನೆಗೆ. ಹಾಗಾಗಿ 3 ಜನ ಇದ್ದೀವಲ್ಲ, 3 ಪೀಸ್ ಸರಿಯಾಗುತ್ತೆ ಅಂತ ಹೇಳಿಬಿಟ್ಟು 3 ಹಾಕಿದೆ. ನೀರು ಮೋಸ್ಟ್ಲಿ ಜಾಸ್ತಿನೇ ಆಗ್ಬೋದು ಅಂದ್ಕೊತೀನಿ. ಹೇಗಾಗುತ್ತಾ ನೋಡೋಣ ಬನ್ನಿ. ಇದನ್ನು ನಾವು ಕಟ್ ಮಾಡಿ ಪೀಸ್ ಹಾಕಿದ್ರೆ ಚೆನ್ನಾಗಿರಲ್ಲ. ನಮಗೆ ಫುಲ್ಲು ಲೆಂತಿಯಾಗಿ ಫುಲ್ ಹೇಗಿರುತ್ತೋ ಹಾಗೆ ನೂಡಲ್ಸು ಉದ್ದುದ್ದವಾಗಿ ಬರಬೇಕು ಅಂತ ಹೇಳಿ ನಾವು ಹಾಗೆ ಇಟ್ಟಿದ್ದೀನಿ. ನೋಡಿ, ಈ ಥರ ಓಪನ್ ಆಗುತ್ತೆ. ಆಮೇಲೆ ಓಪನ್ ಮಾಡಿಬಿಟ್ರೆ ಎಲ್ಲ ಉದ್ದಕ್ಕೆ ಹರಡ್ಕೊಳುತ್ತೆ. ಸ್ವಲ್ಪ ಹೊತ್ತು ನೀರಲ್ಲಿ ನೆಂದುಬಿಟ್ರೆ ಸಾಕು, ಬಿಸಿನೀರಲ್ಲೆಲ್ಲ ಅದಕ್ಕದೇ ಓಪನ್ ಆಗಿಬಿಡುತ್ತೆ. ಈಗ ನಾವು ಪ್ಯಾಕೆಟಲ್ಲಿರೋ ಮಸಾಲೆ ಹಾಕಿಬಿಟ್ರೆ ಮ್ಯಾಗಿ ರೆಡಿ. 2 ಮಿನಿಟ್ಸ್ ಮ್ಯಾಗಿ. ನಾನು ಚೂರತ್ತು ಕುದೀಲಿ. ನಾನು 3 ಪೀಸ್ ಹಾಕಿದ್ದೀನಲ್ವ, ಹಾಗೆ ಇದು 3 ಪ್ಯಾಕೆಟ್ನ ಹಾಕಿಬಿಡ್ತೀನಿ. 3 ಪ್ಯಾಕೆಟಿಗೆ 3 ಪೀಸಿಗೆ 3 ಸರಿಯಾಗಿಬಿಡುತ್ತೆ. 3 ಪ್ಯಾಕೆಟ್. ಸಿಂಪಲ್ಲಪ್ಪ ಮ್ಯಾಗಿ ಮಾಡೋದಂತೂ. ಎಲ್ಲರೂ ಮಾಡ್ತಾರೆ, ಜಾಸ್ತಿ ವೆಜಿಟೇಬಲ್ ಎಲ್ಲ ಹಾಕ್ಬಿಟ್ಟು. ನಾನು ಇದೇ ಥರನೇ ಮಾಡೋದು. ಬಂದರು ಮಾರ್ಕೆಟಿಂದ. ರೆಡಿ ಆಗ್ತಾಯಿದೆ. ಇವರು ಕಾಲಿಂಗ್ ಬೆಲ್ ಒತ್ತೇ. ನಮ್ಮ ಹತ್ತರ್ವ ನೋಡಿ ಎಲ್ಲಿ ಬೇಕೋ ಅಲ್ಲಿ ಹಾಕಿದ್ದಾನೆ. ಆಟ ಇಲ್ಲಿ ಬಂದು ನಿಂತಿದ್ದಾರೆ ಕಳ್ಳ. ಬನ್ನಿ. ವಾ, ಏನದು? ವಾವ್, ಟಿಂಗ ಅದೇನೇನು ತಗೊಬಂದಿದ್ದಾರೆ ನೋಡೋಣ ಇರು. ಡ್ಯಾಡಿ ಲವರು, ವಿಳ್ಳೆದೆಲೆ, ಹಾಗೆ ಆರೆಂಜ್ ಏನು ಇಷ್ಟೊಂದು ತಗೊಬಂದಿದ್ದೀರಾ? ಚಂದು, ಆರೆಂಜ್ ಯಾಕೆ ಜಾಸ್ತಿ ತಗೊಬಂದಿದ್ದೀರಲ್ಲ? ಆರೆಂಜು
ಯಾಕೆ ಜಾಸ್ತಿ ತಗೊಬಂದಿದ್ದೀರಾ? ಇದು ಸಮೋಸ. 3 ಪ್ಯಾಕೆಟು ಹಾಕಿ ಖಾಲಿ ಮಾಡಿದೆ. ಈಗ ನೀಟಾಗಿ ಒಂದು ಮಿಕ್ಸಪ್ ಮಾಡಿಬಿಡೋಣ. ಚಿನ್ನ ಮ್ಯಾಗಿ, ಮಮ್ಮಿ ಮ್ಯಾಗಿ ಮಾಡ್ತಾ ಇದ್ದೆ ಚಿನ್ನ. ಇಲ್ಲಿ ನೋಡಿಲಿ, ನೋಡ್ತೀಯಾ? ಇಲ್ಲಿ ನೋಡಿಲಿ, ಇಲ್ಲಿ ಮ್ಯಾಗಿ. ಮ್ಯಾಗಿ ರೆಡಿ. ಮ್ಯಾಗಿ ರೆಡಿಯಾಗಿದೆ. ತಿನ್ನಬೇಕಾದ್ರೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿಬಿಟ್ಟು. ಸ್ವಲ್ಪ ನೀರೆಲ್ಲ ಹೋಗುತ್ತೆ, ಅದು ಕಡಿಮೆ ಆಗುತ್ತೆ. ಹಾಗೆ ಬಿಟ್ಟರೆ ಎಲ್ಲ ಹೀರ್ಕೊಂಡು ತಿನ್ನಬೇಕಾದ್ರೆ ಹೇಗಾಗಿದೆ ಅಂತ ಹೇಳಿ ತೋರಿಸ್ತೀನಿ. ಬನ್ನಿ ಇವಾಗ ಸಮೋಸ ತಿನ್ಕೊಂಡು ಬರೋಣ. ವಾವ್, ಸೂಪರ್. ಹಾಂ, ಅನ್ನಿ ಸಮೋಸನೇ. ನಿಂಗೆ ಬೇಕಾ ಬೇಡ? ಹನಿ ಅಲ್ಲ, ಅದು ಕೆಚಪ್ಪು. ಕೆಚಪ್ ಹಾಕ್ಕೊಂಡ್ರೆ ಹೇಗಿರುತ್ತೆ ಏನೋ ಗೊತ್ತಿಲ್ಲ. ಒಂದ್ಸತಿ ಟ್ರೈ ಮಾಡೋಣ ಅಂತ ಕೆಚಪ್ ಇಟ್ಕೊಂಡ್ಬಂದಿದ್ದೀನಿ. ನೀ ಅಲ್ಲ ಚಿನ್ನ, ಅದು ಅದೇನ್ರ ಹಂಗೆ ತಿನ್ನೋದಾ? ಹಂಗೆ ತಿನ್ನೋದು. ಸಮೋಸ ತಗೊಂಡು ಸಮೋಸ ತಿಂದು ಮಧ್ಯದಲ್ಲಿ ಚಿಲ್ಲಿ ತಿಂದರೆ ಸಖತ್ತಾಗಿರುತ್ತೆ ಚಿನ್ನ. ಎಲ್ಲರೂ ಸಂತೆಗೆ ಹೋದರೆ ಖಾರ ಮಂಡಕ್ಕಿನ ತರ್ತಾರೆ. ನಮ್ಮ ಕಡೆ ಖಾರ ಮಂಡಕ್ಕಿ ಎಲ್ಲ ಇಟ್ಟಿರಲ್ಲ. ಹಾಗಾಗಿ ನಾವು ಸಮೋಸ ಕಾಮನ್ ಆಗಿದೆ. ಪ್ರತಿ ವಾರ ಮಾರ್ಕೆಟಿಗೆ ಹೋದಾಗೂ ಕಂಪಲ್ಸರಿ ಇದನ್ನು ತಗೋಬರ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ನಮ್ಮ ಅಥರ್ವನ್ ಟೇಸ್ಟಾಗಿ ಸ್ವಲ್ಪ ಕೆಚಪ್ ಹಾಕೊಂಡು ತಿಂದು ನೋಡಿದ್ವಿ, ಸಖತ್ತಾಗಿತ್ತು. ಈ ಕಡೆ ಚಟ್ನಿ ಕೊಡ್ತಾರೆ, ನಾವು ಚಟ್ನಿ ಜಾಸ್ತಿ ತಿನ್ನಲ್ಲ. ಕೆಚಪ್ ಜೊತೆ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ನೋಡಿ. ನಮ್ಮ ಅಥರ್ವ ಅಂತೂ ಫುಲ್ಲು ಎಂಜಾಯ್ ಮಾಡಿಬಿಟ್ಟ ಇದನ್ನು ಕೆಚಪ್ಪು. ಆವಾಗಲೇ ಮಾಡಿದಾಗ ಫುಲ್ಲು ನೀರಾಗಿತ್ತಲ್ವ. ಈಗ ನೋಡಿ ಹೇಗಾಗಿದೆ, ಡ್ರೈ ಆಗುತ್ತೆ. ಇದು ಬೇಗ ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು, ಗಟ್ಟಿಯಾಗಿಬಿಡುತ್ತೆ. ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ಯಾವುದೇ ಥರ ವೆಜಿಟೇಬಲ್ ಹಾಕಿಲ್ಲ, ಪ್ಲೈನ್. ನೋಡಿ ಒಳಗಡೆ ಇದೆ, ಹೇಗಿದೆ ಅಲ್ವಾ? ನೋಡಿ ಗಾಯ್ಸ್, ಎಲ್ಲ ಹಾಕಿಟ್ಬಿಟ್ಟಿದ್ದೀನಿ. ತಿನ್ನೋದೊಂದೇ ಬಾಕಿ. ಬನ್ನಿ ತಿನ್ನೋಣ. ಮ್ಯಾಗಿಗೆ ಎಕ್ಸ್ಟ್ರಾ ಕ್ಯಾರೆಟು, ಬೀನ್ಸು, ಬಟಾಣಿ ಎಲ್ಲ ಹಾಕಿ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಾಗಿರುತ್ತೆ. ನಾವು ಪ್ಲೈನಾಗೇ ಮಾಡ್ಕೊಂಡ್ವಿ, ಯಾಕಂದರೆ ಜಾಸ್ತಿ ಬೇಗ ಆಗೋದು ಇದೆ ಅಲ್ವಾ. ಹಾಗಾಗಿ ಬೇಗ ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ಹಾಕಿಬಿಟ್ರೆ ಆಗುತ್ತೆ ಅಂತ ಹೇಳಿಬಿಟ್ಟು ಮಾಡಿದ್ವಿ. ನಮ್ಮ ಅಥರ್ವ ನೋಡಿದ್ರೆ ಬೊಂಬಾಯಿ ಮಿಠಾಯಿ ತಿಂದಂಗೆ ತಿಂತಾ ಇದ್ದಾನೆ. ಇದು ಮ್ಯಾಗಿನೋ ಬೊಂಬಾಯಿ ಮಿಠಾಯಿಯೋ ಗೊತ್ತಾಗ್ತಾಯಿಲ್ಲ. ಆ ಥರ ಸುತ್ತಿ ಇರ್ತಾನೆ. ಅವ್ನು ತಿಂತಾ ಇರೋ ಸ್ಟೈಲ್ ನೋಡಿ ಹೇಗಿದೆ, ಒಳ್ಳೆ ಲೆಗ್ ಪೀಸ್ ಹಿಡ್ಕೊಂಡು ತಿಂತಾ ಇರೋ ಥರ ಇದೆ. ಹಾಗೆ ಆಯಿತು, ಸ್ವಲ್ಪ ಹೊತ್ತು ಆಟ ಆಡ್ದ. ಕೂಕಾಟ ಅಂತೆ ಒಂದು, ಅವ್ರ ಅಪ್ಪನ ಜೊತೆ ಶಟಲ್ ಕಾಕ್ ಆಡಿ ಕೂಕಾಟ ಆಡಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಮಲ್ಕೊಳಕ್ಕೆ ಬರ್ತಾನೆ. ಅಲ್ಲಿ ತನಕ ಏನು ಮಲಗಲ್ಲ ಅವನು, ಸುಳ್ಳೆ ನಾಟಕ ಮಾಡ್ತಾ ಇದ್ದಾನೆ ಹೊಕ್ಕೊಂಡರಂಗೆ. ಇಲ್ಲ ಚಿನ್ನ, ಅಂತಂದು ಎಲ್ಲೂ ಕಾಣಿಸ್ತಾನೆ ಇಲ್ಲ. ಓ, ಎಲ್ಲೋ ಹೊರಗೆ ಹೋಗ್ಯಾನೋ ಏನು ಕತೆ. ಆಮೇಲೆ ಪಕ್ಕದ ಮನೆ ಹೋಗಿರಬೇಕು, ಮೋಸ್ಟ್ಲಿ ಆಂಟಿ ಮನೆಗೆ ಹೋಗಿರ್ಬೇಕು. ಸರಿ ಹಂಗಾರೆ. ಏ ಇಲ್ಲೇ ಇದ್ದಾನೆ. ಮಳ್ಳಿ ಕೂಕ. ಅಮ್ಮೋ, ಆಡುಕು ಅಲ್ಲಿ ನೋಡು, ಅವನಿಲ್ಲೇ ಹೋಗ್ತಾನಂತೆ. ನಾನು ಆ ರೂಮ್ ನೋಡ್ಬೇಕಂತ, ನೀವು ಬಾಬಾಯಿ ರೂಮ್ ನೋಡ್ಬೇಕಂತೆ. ಅವನಿಲ್ಲೇ ಇರ್ತಾನಂತೆ. ಇದು ಯಾವ ಥರದ ಆಟನ? ಓಕೆ ಗೈಸ್, ಇಲ್ಲಿಗೆ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀವಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೇನಂತ ಅನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಕೂಡ ಮಾಡಿ. ನೋಡಿ ವ್ಯೂಸ್ ನೋಡಿ, ನೈಟ್ ಟೈಮಲ್ಲಿ ಏನು ಚೆನ್ನಾಗಿ ಕಾಣಿಸ್ತಾ ಇದೆ, ಚಂದ್ರ ಹಾಗೂ ನಕ್ಷತ್ರ. ಓಕೆ ಗೈಸ್, ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್.